ಬೆಂಗಳೂರಿನಲ್ಲಿ ಕಾರ್ ಡ್ರಿಫ್ಟಿಂಗ್ ಕೇಸ್ಗಳು ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಇದಕ್ಕೆ ಪ್ರಮುಖ ಕಾರಣಗಳನ್ನು ನಾವು ನೋಡ್ತಾ ಹೋದರೆ ಐಷಾರಾಮಿ ಕಾರ್ಗಳನ್ನು ಹೊಂದಿರುವ ಕಾರ್ನ ಮಾಲೀಕರು ಅಥವಾ ಮಾಲೀಕರ ಮಕ್ಕಳು ಬೆಂಗಳೂರಿನ ಹಲವಾರು ರಸ್ತೆಗಳಲ್ಲಿ ಐಷಾರಾಮಿ ಕಾರ್ಗಳಾದಂತಹ ಲ್ಯಾಂಬೋರ್ಗಿನಿ ಆಗಿರ್ಬೋದು, ಅದೇ ರೀತಿ ಬೇರೆ ಬೇರೆ ಕಾರ್ಗಳನ್ನು ತಂದು ಮನಸೋಚ್ಚಿ ಡ್ರೈವಿಂಗ್ ಮಾಡ್ತಾರೆ. ಅದರಲ್ಲಿ ಅತಿ ಪ್ರಮುಖವಾಗಿ ಡ್ರಿಫ್ಟಿಂಗ್ ಅನ್ನ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಪ್ರಸ್ತುತ ಕೇಸ್ನ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ಪ್ರಕರಣ ನಡೆದಿರೋದು ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ. ಅನಿಲ್ ಕುಂಬ್ಳೆ ಸರ್ಕಲ್ ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುತ್ತೆ. ಸದ್ಯದ ಪ್ರಕರಣದಲ್ಲಿ ಮಾಜಿ ಭೂಗತ ದೊರೆ ಅಂತ ಹೆಸರುವಾಸಿಯಾಗಿದ್ದ ಮುತ್ತಪ್ಪರೈ ಅವರ ಮಗನಾದಂತಹ ರಿಕ್ಕಿರೈ ಅವರು ಕಾರನ್ನ ಚಾಲನೆ ಮಾಡ್ತಿದ್ರು ಅನ್ನೋದು ಪಕ್ಕಾ ಆಗಿತ್ತು. ಅಂದ್ರೆ ಯಾವ ಒಂದು ಮಿಡ್ ನೈಟ್ ಅಲ್ಲಿ ಅಂದ್ರೆ ಶನಿವಾರ ಸುಮಾರು 1 ರಿಂದ 2 ಗಂಟೆಯ ರಾತ್ರಿಯಲ್ಲಿ ಅವರು ಆ ಒಂದು ಕಾರನ್ನ ಅನಿಲ್ ಕುಂಬ್ಳೆ ಸರ್ಕಲ್ ಬಳಿ ಚಾಲನೆ ಮಾಡಿಕೊಂಡು ಬರ್ತಾರೆ. ನಂತರದಲ್ಲಿ ಸ್ಟೈಲ್ ಆಗಿ ಒಂದು ರೀತಿಯ ಡ್ರಿಫ್ಟಿಂಗ್ ಅನ್ನ ಮಾಡ್ತಾರೆ. ನಿಜವಾಗಿಯೂ ಆ ಡ್ರಿಫ್ಟಿಂಗ್ ಎಷ್ಟು ಡೇಂಜರ್ ಅಥವಾ ಭಯಾನಕ ಅಂತ ಅಂದ್ರೆ ಒಂದು ಕ್ಷಣದಲ್ಲಿ ಏನಾದರೂ ಮಿಸ್ ಆಗಿದ್ದೇ ಆದರೆ ಖಂಡಿತವಾಗಿಯೂ ಅಕ್ಕಪಕ್ಕದಲ್ಲಿ ಹೋಗ್ತಾ ಇರತಕ್ಕಂತಹ ಯಾವುದಾದ್ರೂ ವಾಹನ ಚಾಲಕರ ವಾಹನಕ್ಕೆ ಡಿಕ್ಕಿ ಹೊಡೆಯುತ್ತೆ. ಅದೇ ರೀತಿ ಪ್ರಾಣಾಪಾಯ ಆಗುವ ಎಲ್ಲ ಸಂಭವ ಕೂಡ ಇದೆ. ಯಾಕಂದ್ರೆ ಈ ಹಿಂದೆ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ಸೊ ಈ ಒಂದು ಅಪಾಯಕಾರಿ ಡ್ರಿಫ್ಟಿಂಗ್ ಅನ್ನು ಅವರು ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ರು. ನಂತರದಲ್ಲಿ ಕಾರಿನ ನಂಬರ್ ಹಾಗೂ ಸಿಸಿಟಿವಿನ ಪರಿಶೀಲನೆ ಮಾಡಿದ ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸರು ಈ ಕಾರು ಯಾರದ್ದು, ಅದೇ ರೀತಿ ಇದು ಯಾರ ಹತ್ತಿರ ಇದೆ ಎನ್ನುವ ಎಲ್ಲ ದಾಖಲೆಗಳನ್ನ ಅವರು ಹುಡುಕಿದ್ರು. ನಂತರದಲ್ಲಿ ಗೊತ್ತಾಗುತ್ತೆ ಇದು ರಿಕ್ಕಿರೈ ಅವರ ಕಾರು ಅಂತ. ನಂತರದಲ್ಲಿ ಸಾಕಷ್ಟು ಸಿಸಿಟಿವಿ ಪರಿಶೀಲನೆಯನ್ನ ಮಾಡ್ತಾರೆ. ಪರಿಶೀಲನೆ ನಂತರ ಅವರೇ ಆ ಒಂದು ಕಾರನ್ನ ಚಾಲನೆ ಮಾಡ್ತಾ ಇದ್ರು ಅನ್ನೋದು ಬೆಳಕಿಗೆ ಬರುತ್ತೆ. ಸಾಧಾರಣವಾಗಿ ಈ ರೀತಿಯ ದುಬಾರಿ ಕಾರ್ಗಳನ್ನ ಯಾರು ಸಹ ಅವರ ಕೆಲಸಗಾರರಿಗೆ ಚಾಲನೆ ಮಾಡುವುದಕ್ಕೆ ಕೊಡೋದಿಲ್ಲ. ಹೀಗಾಗಿ ಅವರೇ ಚಾಲನೆಯನ್ನ ಮಾಡ್ತಿದ್ರು ಅನ್ನೋದು 90% ಈ ಮುಂಚೆ ಗೊತ್ತಿತ್ತಾದ್ರೂ ಟೆಕ್ನಿಕಲ್ ಎವಿಡೆನ್ಸ್ ನ ಪ್ರಕಾರ ಅದನ್ನ ಪ್ರೂವ್ ಮಾಡಬೇಕು. ಈ ಒಂದು ಉದ್ದೇಶದಿಂದ ಪೊಲೀಸರು ಸಿಸಿಟಿವಿ ಫುಟೇಜಸ್ನ ಮೊರೆ ಹೋಗಿ ನಂತರದಲ್ಲಿ ಆ ಒಂದು ಕಾರನ್ನ ರಿಕ್ಕಿರೈ ಓಡಿಸ್ತಾ ಇದ್ರು ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡ್ರು. ತದನಂತರದಲ್ಲಿ ಏನು ಆ ಒಂದು ಕಾರನ್ನ ಸಂಚಾರಿ ಪೊಲೀಸರು ಜಪ್ತಿ ಮಾಡಿ ಅವರ ಠಾಣೆಯ ಮುಂದೆ ನಿಲ್ಲಿಸಿಕೊಂಡಿದ್ರು. ನಂತರದಲ್ಲಿ ಒಂದು ನೋಟಿಸ್ ಅನ್ನು ಕೂಡ ರಿಕ್ಕಿರೈ ಅವರಿಗೆ ಕೊಟ್ಟಿದ್ರು. ಇದೆಲ್ಲ ಆದ ಬಳಿಕ ರಿಕ್ಕಿರೈ ಅವರು ಕೂಡ ತಮ್ಮ ಲಾಯರ್ನ ಕಾಂಟ್ಯಾಕ್ಟ್ ಮಾಡಿ ಸ್ಟೇಷನ್ಗೆ ಭೇಟಿ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಇವತ್ತು ಅಂದ್ರೆ ಪ್ರಸ್ತುತವಾಗಿ ಸೋಮವಾರ ಅವರು ಏನು ಕೋರ್ಟ್ನ ಒಂದು ಹಿಯರಿಂಗ್ ಅಲ್ಲಿ ಭಾಗವಹಿಸಿ ಅದರಲ್ಲಿ ಒಂದು ಜಾಮೀನನ್ನು ಪಡ್ಕೊಂಡಿದ್ದಾರೆ. ಪೊಲೀಸರು ಏನು BNS ಸಂಚಾರಿ ಪೊಲೀಸ್ ಠಾಣಾ ನಿಯಮ 281 ಪ್ರಕಾರ ಒಂದು ಕೇಸನ್ನು ಬುಕ್ ಮಾಡಿದ್ರು. ಅಂದ್ರೆ ಅನುಚಿತ ಡ್ರೈವಿಂಗ್ ಆಗಿರ್ಬೋದು, ಅದೇ ರೀತಿ ಅಪಾಯಕಾರಿ ಡ್ರಿಫ್ಟಿಂಗ್ ಅನ್ನ ಮಾಡುವ ನಿಮಿತ್ತ ಸಾಕಷ್ಟು ರೀತಿಯ ದಂಡ ಅಥವಾ ಜಲ್ಮಾನಿಯನ್ನು ಕೂಡ ಪೊಲೀಸರು ವಿಧಿಸ್ತಾರೆ. ಈ ಒಂದು ಹಂತದಲ್ಲಿ ಸುಮಾರು 1 ಲಕ್ಷ ರೂಪಾಯಿ ಹಣವನ್ನು ಬ್ಯಾಂಕಿಗೆ ಡೆಪಾಸಿಟ್ ಮಾಡಿ ಅಥವಾ ಏನು 1 ಲಕ್ಷ ರೂಪಾಯಿ ಕೋರ್ಟ್ಗೆ ಹಣವನ್ನು ಡೆಪಾಸಿಟ್ ಮಾಡಿ ಒಬ್ಬರ ಶೂರಿಟಿಯನ್ನು ಕೊಟ್ಟು ಸದ್ಯ ಬೇಲನ್ನು ಪಡ್ಕೊಂಡಿದ್ದಾರೆ. ಹೀಗಾಗಿ ಅವರ ಕಾರನ್ನು ಕೂಡ ಏನು ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೊಲೀಸರು ಜಪ್ತಿ ಮಾಡಿ ಅಲ್ಲೇ ನಿಲ್ಲಿಸಿದ್ರು. ಈಗಲೂ ಕೂಡ ಅಲ್ಲೇ ನಿಂತಿದೆ. ಅಂದ್ರೆ ಅವರಿಗೆ ಬೇಲ್ ಸಿಕ್ಕಿರುವ ಕಾರಣ ಆ ಕಾರನ್ನು ತೆಗೆದುಕೊಂಡು ಹೋಗುವ ಎಲ್ಲ ಸಾಧ್ಯತೆ ಇದೆ. ಹೀಗಾಗಿ ಕಾರ್ ಡ್ರಿಫ್ಟಿಂಗ್ ಮಾಡುವ ಮುನ್ನ ಸ್ವಲ್ಪ ಯೋಚಿಸಬೇಕು ಅನ್ನೋದು ಈ ಒಂದು ಕೇಸ್ನಲ್ಲಿ ತಿಳಿಯುತ್ತೆ. ಒಂದು ಪಕ್ಷದಲ್ಲಿ ಹೆಚ್ಚು ಕಮ್ಮಿ ಆಗಿದ್ದೆ ಆದರೆ ಖಂಡಿತವಾಗಿಯೂ ಒಂದು ಅವರ ಕಾರ್ಗೂ ಡ್ಯಾಮೇಜು ಅಥವಾ ಅವರ ಬಾಡಿಗೂ ಕೂಡ ಡ್ಯಾಮೇಜ್ ಆಗುವ ಎಲ್ಲ ಸಾಧ್ಯತೆ ಇದೆ. ಅಥವಾ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಸಾರ್ವಜನಿಕರ ಆಸ್ತಿ ಅಥವಾ ಸ್ವತ್ತು ಅಥವಾ ಸಾರ್ವಜನಿಕರಿಗೂ ಕೂಡ ಏನು ಒಂದು ಹಾನಿಯಾಗುವ ಎಲ್ಲ ಸಂಭವ ಇದೆ. ಹೀಗಾಗಿ ಪೊಲೀಸರು ಸೂಕ್ತ ಕ್ರಮವನ್ನು ತೆಗೆದುಕೊಂಡು ಅವರಿಗೆ ಒಂದು ಎಚ್ಚರಿಕೆಯ ಪಾಠವನ್ನು ಕಲಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲ ಅಂತ ಅಂದ್ರೆ ಬೆಂಗಳೂರಿನಲ್ಲಿ ಸಾಕಷ್ಟು ರೀತಿಯ ಒಳ್ಳೊಳ್ಳೆಯ ರೋಡ್ಗಳಿದೆ. ಉದಾಹರಣೆಗೆ MG ರೋಡ್, ಬ್ರಿಗೇಡ್ ರೋಡ್ ಆಗಿರ್ಬೋದು. ಸೊ ಈ ರೀತಿಯ ರೋಡ್ಗಳಲ್ಲಿ ಒಂದು ಕಾರ್ ಡ್ರಿಫ್ಟಿಂಗ್ ನಡೆದಿದ್ದೆ ಆದರೆ ಖಂಡಿತವಾಗಿಯೂ ಪ್ರಾಣ ಹಾನಿ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತಾನೆ ಹೇಳ್ಬೋದು. ಇದು ಈ ಒಂದು ಕೇಸ್ನ ಮಾಹಿತಿ. ಸದ್ಯ ಅವರಿಗೂ ಕೂಡ ಜಾಮೀನು ಸಿಕ್ಕಿದೆ. ಹೀಗಾಗಿ ಆ ಕಾರನ್ನ ತೆಗೆದುಕೊಂಡು ಹೋಗುವ ಎಲ್ಲ ಸಾಧ್ಯತೆ ಇದೆ. ಇನ್ನು ಮುಂದುವರೆದಂತೆ ಕೋರ್ಟ್ನಲ್ಲಿ ವಿಚಾರಣೆ ಯಥಾ ಪ್ರಕಾರ ಮುಂದುವರಿತಾ ಹೋಗುತ್ತೆ. ಇದು ಈ ಒಂದು ಕಾರ್ ಡ್ರಿಫ್ಟಿಂಗ್ ಕೇಸ್ನ ಮಾಹಿತಿ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆ ಗಿರೀಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.